ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಐ ಹೋಪ್ ಎಲ್ಲರೂ ಕೂಡ ಯುಗಾದಿ ಹಬ್ಬನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದೀರಾ ಅನ್ಕೋತೀನಿ. ಈ ವಿಡಿಯೋದಲ್ಲಿ ಯುಗಾದಿ ಹಬ್ಬಕ್ಕೆ ಫೇಮಸ್ ಫುಡ್ ಹೋಳಿಗೆ. ಸೊ ಅದನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ, ಬನ್ನಿ ಕೊನೆಯವರೆಗೂ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ಫಸ್ಟು ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಒಂದು 1/4 kg ಆಗುವಷ್ಟು ಮೈದಾ ಹಿಟ್ಟು ಆ್ಯಂಡ್ 1 ಚಿಟಿಕೆ ಅರಿಶಿನ ಪೌಡರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ನಂತರ ಆ ಪೌಡರಿಗೆ ಸ್ವಲ್ಪನೇ ನೀರು ಹಾಕ್ತಾ ಚಪಾತಿ ಹಿಟ್ಟಿನ ರೂಪಕ್ಕೆ ಬರುವಂತೆ ಮಿಕ್ಸ್ ಮಾಡ್ಕೋಬೇಕು. ಕಲಿಸ್ತಾ ಈ ಥರ ಆಗತ್ತೆ. ಇದಕ್ಕೆ ನಾವು ಸ್ವಲ್ಪ ಆಯಿಲ್ನ ಮಿಕ್ಸ್ ಮಾಡಿ ಇನ್ನೂ ಸ್ವಲ್ಪ ಮೆತ್ತಗೆ ಕಲಿಸ್ಕೋಬೇಕು. ಫೈನಲಿ ಈ ರೀತಿ ಆಗುತ್ತೆ. ಇದು ಚಪಾತಿ ಹಿಟ್ಟಿಗೆ ಹೇಗೆ ಕಲಿಸ್ತೀವಿ ಅದಕ್ಕಿಂತ ಇನ್ನೂ ಸ್ವಲ್ಪ ಮೆತ್ತಗೆ ಕಲಿಸ್ಕೋಬೇಕು. ಆ್ಯಂಡ್ ಫೈನಲಾಗಿ ಒಂದು ಸ್ವಲ್ಪ ಆಯಿಲ್ ಹಾಕಿ ಮೇಲೆ ಒಂದು ಪ್ಲೇಟ್ ಮುಚ್ಚಿ 2-3 hours ಬಿಟ್ಬಿಡಬೇಕು. ಸೊ ಇದು ಕನಕ ರೆಡಿ ಆಗುತ್ತೆ. ಈಗ ಹೂರ್ಣಗೆ ಪ್ರಿಪೇರ್ ಮಾಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ 4 ಲೋಟ ನೀರು ಹಾಗೂ 2 ಲೋಟ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಸೊ ನೀರು ಚೆನ್ನಾಗಿ ಕುದೀತಾ ಇದ್ದಾಗ ನಾವು ಬೇಳೆನ ಆ್ಯಡ್ ಮಾಡಬೇಕು. ಹಾಫ್ ಆನ್ ಅವರ್ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ನಮಗೆ ಗೊತ್ತಾಗತ್ತೆ ಆ ಬೇಳೆನ ತೆಗೆದು ಈ ಕಡೆ ಕೈಯಲ್ಲಿ ಸ್ಮ್ಯಾಶ್ ಮಾಡಿದಾಗ ಅದು ಸ್ವಲ್ಪ ಬೆಂದಿರೋ ಥರ ಫೀಲ್ ಆಗುತ್ತೆ. ಸೊ ಅಲ್ಲಿವರೆಗೂ ನಾವು ಅದನ್ನು ಬೇಯಿಸ್ಕೋಬೇಕು. ನಂತರ ಬೆಂದಿರೋ ಬೇಳೆ ಹಾಗೂ ನೀರನ್ನು ಈ ಥರ ಸಪ್ರೇಟ್ ಮಾಡ್ಕೊಳ್ಬೇಕು. ಸೊ ಇನ್ನೊಂದು ಪ್ಯಾನ್ ತೊಗೊಂಡು ಅದಕ್ಕೆ ಸೊಪ್ಪು ಬಟ್ಲು ಹಾಕ್ಕೊಂಡು ಸಪ್ರೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದೇ ಪ್ಯಾನಿಗೆ 1 ಕಪ್ ಫ್ರೆಶ್ ಕೊಕೊನಟ್ ಆ್ಯಂಡ್ ಒಂದು 5 ಏಲಕ್ಕಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಅದೇ ಪ್ಯಾನಿಗೆ ನಾನು 2 ಲೋಟ ಬೆಲ್ಲವನ್ನು ಹಾಕಿ ಎಗೇನ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆ ಕಾಯಿ ಮತ್ತು ಏಲಕ್ಕಿ ಪೌಡರ್ ಜೊತೆ. ಬೆಲ್ಲ ಎಲ್ಲ ಕರಗಿದ ನಂತರ ನಮಗೆ ಹೀಗೆ ಕಾಣುತ್ತೆ. ಸೊ ನಂತರ ನಾವು ಏನು ಬೇಳೆ ಸೆಪ್ರೇಟ್ ಮಾಡ್ಕೊಂಡಿದ್ವಿ ಅದನ್ನು ಈ ಪಾಕಕ್ಕೆ ಆ್ಯಡ್ ಮಾಡಬೇಕಾಗತ್ತೆ. ನಂತರ ಬೇಳೆನ ಈ ಪಾಕಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಆದ ನಂತರ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ನಂತರ ಆರಿದ ಮೇಲೆ ನಾವು ಇದನ್ನು ರುಬ್ಕೋಬೇಕು. ತುಂಬ ನುಣ್ಣಗೆ ರುಬ್ಬಿದ್ರೆ ಅದು ಟೇಸ್ಟ್ ಹೋಗಿಬಿಡತ್ತೆ. ಆ್ಯಂಡ್ ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ನೋಡಿ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಅದನ್ನು ರುಬ್ಕೋಬೇಕಾಗತ್ತೆ. ನೆಕ್ಸ್ಟ್ ಆ ಹೂರ್ಣ ಏನಿದೆ ಅದನ್ನು ನೆಕ್ಸ್ಟ್ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಪುಟ್ಟ ಉಂಡೆ ಆಗಿ ಮಾಡ್ಕೋಬೇಕಾಗತ್ತೆ. ನಂತರ ಹೂರ್ಣ ಮತ್ತು ಕನಕ ಎರಡೂ ಕೂಡ ನಮಗೆ ಯಾವ ಸೈಜ್ ಬೇಕು ಅದನ್ನು ನೋಡಿಕೊಂಡು ಮೊದಲಿಗೆ ಕನಕ ಇಟ್ಟು ಈ ಥರ ರೌಂಡ್ ಶೇಪ್ ಮಾಡಿ, ಅದ ನಂತರ ಹೂರ್ಣ ಏನಿದೆ ಅದನ್ನು ಮಧ್ಯದಲ್ಲಿ ಇಟ್ಟು ಸೊ ಕನಕನ ಮೇಲೆ ಹೀಗೆ ಕವರ್ ಮಾಡಬೇಕಾಗತ್ತೆ. ನಂತರ ಕವರ್ ಮಾಡಿ ಈ ರೌಂಡ್ ಶೇಪ್ ಬರೋ ಥರ ಎಲ್ಲನೂ ಕೂಡ ಕೈಯಲ್ಲಿ ಇದು ಮಾಡಿಕೊಂಡು ಆ್ಯಂಡ್ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಕೈಯಲ್ಲಿ ನಾವು ರೌಂಡ್ ಶೇಪಲ್ಲಿ ಒತ್ಕೋಬೇಕಾಗತ್ತೆ. ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡಿದರೆ ಒಬ್ಬಟ್ಟು ರೆಡಿ ಆಗುತ್ತೆ. ಸೊ ನಿಮ್ಮನೇಲೂ ಕೂಡ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ನಿಮ್ಮನೆ ಕಡೆ ಹೇಗೆ ಮಾಡ್ತೀರಾ? ಸೊ ಪ್ಲೀಸ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.